ಲೋಕಸಭೆ ಚುನಾವಣೆ ಕಣ ದಿನದಿಂದ ದಿನಕ್ಕೆ ರಂಗೇರುತ್ತಿದ್ದು ರಾಜ್ಯದಲ್ಲಿ ಎರಡನೇ ಹಂತದ ಮತದಾನಕ್ಕೆ ಇಂದು ಬಾಕಿ ಉಳಿದಿದೆ. ಇದೀಗ ಮಹತ್ವದ ಬೆಳವಣಿಗೆ ಒಂದರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಪರ ಹಣ ಹಂಚುತ್ತಿದ್ದ ಐವರನ್ನ ಬಿಜೆಪಿ ಕಾರ್ಯಕರ್ತರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಈ ಘಟನೆಯು ಬೆಳಗಾವಿ ಜಿಲ್ಲೆಯ ಗೋಕಾಕ್ ವಿಧಾನಸಭಾ ಕ್ಷೇತ್ರದ ಅಂಕಲ್ಗಿ ಗ್ರಾಮದಲ್ಲಿ ನಡೆದಿದ್ದು, ಬಂಧಿತರಿಂದ 20 ಲಕ್ಷ ರೂಪಾಯಿ ಹಣವನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಅಂಕ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಬಂಧಿತರನ್ನ 2023ರ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಡಾಕ್ಟರ್ ಮಹಾಂತೇಶ್ ಕಾಡಾದಿ, ಭದ್ರಾವತಿ ಮೂಲದ ಇಬ್ಬರು ಯುವಕರು ಹಾಗೂ ಹರ್ಷ ಶುಗರ್ಸ್ ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ಎಂದು ಗುರುತಿಸಲಾಗಿದೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು, ಅಂಕಲ್ಗಿ ಗ್ರಾಮದಲ್ಲಿ ಹಣ ಹಂಚುತ್ತಿರುವ ಬಗ್ಗೆ ನಮಗೆ ಬಿಜೆಪಿ ಕಾರ್ಯಕರ್ತರು ಕರೆ ಮಾಡಿ ಮಾಹಿತಿ ನೀಡಿದ್ರು. ಕೂಡಲೇ ಸ್ಥಳಕ್ಕೆ ತೆರಳಿ ಐವರನ್ನ ವಶಕ್ಕೆ ಪಡೆಯಲಾಗಿದೆ. ಬಂಧಿತರ ಪೈಕಿ ಇಬ್ಬರು ಕಾಂಗ್ರೆಸ್ ಅಭ್ಯರ್ಥಿ ಹಣ ಹಂಚಲು ಬಂದಿದ್ದಾಗಿ ಒಪ್ಪಿಕೊಂಡಿದ್ದು ವಿಚಾರಣೆ ನಡೆಸಲಾಗುತ್ತಿದೆ ಎಂದು ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ನಮ್ದು ಬಿಆರ್ಪಿ ಅಂತ. ಬಿಆರ್ಪಿ ಯಾವಾಗಿಂದ ಎಷ್ಟು ಜನ ಬಂದಿರ? ಭದ್ರಾವತಿ 30 ಜನ ಗೋಕಾಕ್ ಬಂದಿರಿ. ಏನ್ ಮಾಡತ್ತೀರಿ ಇಲ್ಲೆಲ್ಲ ನೀವು? ಅಂದ್ರೆ ದುಡ್ಡು ಹಂಚಕ್ಕೆ ಅಂತ ಕಳಿಸಿ. ಯಾರು ಕೊಟ್ಟಿದ್ದಾರೆ? ಲಕ್ಷ್ಮೀ ಹೆಬ್ಬಾಳ್ಕರ್. ಎಲ್ಲಿಂದ ತಂದು ಎಲ್ಲಿ ಹಂಚ್ತಾ ಇದ್ರಿ? ಗೋಕಾಕಲ್ಲಿ ಎಲ್ಲಿಂದ ಬರ್ತಿತ್ತು ನಿಮ್ಗೆ ಹಣ? ಕಾಂಗ್ರೆಸ್ ಆಫೀಸಲ್ಲಿ ಕೊಡೋರು. ಕಾಂಗ್ರೆಸ್ ಆಫೀಸ್. ಯಾರು ಅವ್ರ ಹೆಸರು? ಅವ್ರ ಹೆಸರೇನು ಡಾಕ್ಟರ್ ಮಹಾಂತೇಶ್ ಕಡಾಡಿನಾ? ಯಾರು? ಡಾಕ್ಟರ್ ಮಹಾಂತೇಶ್ ಕಡಾಡಿ. ಅವ್ರು ದುಡ್ಡು ಕೊಡ್ತಾ ಇದ್ರು. ಏನ್ ಅದು ಕ್ಲಿಯರ್ ಆಗಿ ಹೇಳಿ ನೀವು. ಅದನ್ನಿಲ್ಲ ಅಂತ ಇದ್ವಿ. ಮನೆ 1000 ಎಷ್ಟು ಕೊಡ್ತಾ ಇದ್ರಿ? 1000 ಕೊಡ್ತಾ ಇದ್ವಿ. ಒಂದು ಹೋಟಿಗ ಒಂದ್ ಮನೆಗೆ 1000. ಒಂದು ಮನೆಗೆ 1000. ಎಷ್ಟು ದಿನದಿಂದ ಮಾಡ್ತಾ ಇದ್ದೀರಿ? ನಾವು ನಿನ್ನೆ ಸ್ಟಾರ್ಟ್. ನಿನ್ನೆ ಅಂದ್ರೆ ನಿನ್ನೆ ತಾರೀಕು ಎಷ್ಟು? 4 ಇವತ್ತು 3ನೇ ತಾರೀಕು. 3 ತಿಂಗಳು 5ನೇ ತಿಂಗಳು 3/5/2024. ಮೃಣಾಲ್ ಹೆಬ್ಬಾಳ್ಕರ್ ಪರವಾಗಿ ನೀವೆಲ್ಲ ದುಡ್ಡು ಹಂಚ್ತಾ ಇದ್ರಿ. ನಿಮಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಂಚಕ್ಕೆ ಹೇಳಿದ್ರ, ಹೌದಲ್ಲ? ಇಲ್ಲದನ್ನ ಬನ್ನಿ ಆಡೋಣ. ಹೆಸರೇನಂದಪ್ಪ ನಿಂದ? ಕೀರ್ತಿ. ಯಾವ ಊರು? ಭದ್ರಾವತಿ. ಇಲ್ಲಿ ಎಷ್ಟು ಜನ ಬಂದಿರಿ ನೀವು? 30 ಜನ ಬಂದಿರಿ. ಎಲ್ಲೆಲ್ಲದಿರಿ ನೀವು? ಎಲ್ಲರೂ ಗೋಕಾಕ್ ಅಷ್ಟೇ. ಅಂದ್ರೆ ನಿಮ್ಮ ಆಲ್ಮೋಸ್ಟ್ ಆಲ್ ಜಿಲ್ಲಾ ಎಲ್ಲ ಕವರ್ ಮಾಡೈತಾರಿ. ನಿಮಗೆ ಗೋಕಾಕ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಜಿಲ್ಲಾ ಕವರ್ ಮಾಡ್ತಾ ಇದೀರಿ. ಬೇರೆಯವ್ರು ಮಾಡ್ತಾ ಇದ್ದಾರೆ. ಗೋಕಾಕ್ ದುಡ್ಡು ಹಂಚ್ಲಿಕ್ಕೆ ಹೆಬ್ಬಾಳ್ಕರ್ ಅವ್ರು ಕಳಿಸಿದಾರೆ. ಮತ್ತೆ ತಪ್ಪಲ್ವಾ ಇದು ದುಡ್ಡು ಹಂಚೋದು? ಇಲ್ಲ ನಾವೇನು ನಮ್ಮ ಕಾರ್ಯಕರ್ತರಿಗೆ ಏನಾದ್ರು ನಿಮ್ಗೆ ತೊಂದರೆ ಕೊಟ್ರ? ಇಲ್ಲ ಅಲ್ಲ, ನಿಮ್ನೇನಾದ್ರು ತೊಂದರೆ ಕೊಟ್ಟು ಇಲ್ಲ ನಿಮ್ನೇನಾದ್ರು ಹೊಡೆದ್ರ? ಮತ್ತೆ ನಾವು ಸ್ವಾಭಾವಿಕವಾಗಿ ನರೇಂದ್ರ ಮೋದಿ ಬಿಜೆಪಿ ಕಾರ್ಯಕರ್ತರು ನಿಮ್ಮ ಸಮಾಧಾನದಿಂದ ಕೇಳ್ತಾ ಇದೀವಿ. ಹೌದಲ್ಲ? ನಿಮ್ಗೇನಾದ್ರು ತೊಂದರೆ ಕೊಟ್ವಾ? ಇಲ್ಲ, ಓಪನ್ ಆಗಿ ಹೇಳಿ. ಇಲ್ಲ ಅಂಥವ್ರು ಯಾರಿಲ್ಲ. ನಿಮ್ಗೇನಾದ್ರು ನಮ್ಮ ಬಿಜೆಪಿ ಕಾರ್ಯಕರ್ತರು ತೊಂದರೆ ಕೊಟ್ರ? ಇಲ್ಲಲ್ವಾ? ಮತ್ತೆ ಹೆಂಗ್ರಿ ಮಾಡಬಾರ್ದಲ್ವಾ? ತಪ್ಪಲ್ವಾ? ಹೆಬ್ಬಾಳ್ಕರ್ ಹೇಳಿ, ಇದು ಲೋಕಸಭಾ ಚುನಾವಣೆ, ಇದು ದೇಶ ಚುನಾವಣೆ, ದೇಶದ ಭದ್ರತೆ ಹಿತದೃಷ್ಟಿಯಿಂದ ಚುನಾವಣೆ. ಇಲ್ಲಿ ದುಡ್ಡು ಕೊಟ್ಟ ಚುನಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹೇಳ್ತಾರಲ್ಲ? ಯಾರಪ್ಪ ನೀನು? ಇಲ್ಲಿ ಯಾಕೆ ಬಂದಿ? ನಾವು ಕರಿಕಿಟ್ಟರು ಫ್ಯಾಕ್ಟ್ರಿ ವರ್ಕದಿಂದ ಡ್ಯೂಟಿ. ಯಾವ ಫ್ಯಾಕ್ಟ್ರಿ? ಹರ್ಷ ಶುಗರ್. ಅವ್ರ ನಿನ್ನ ಡ್ಯೂಟಿಗೆ ಹಾಕಿದಾರಿಲ್ಲ ಹರ್ಷ ಶುಗರ್ಸ್ ಅವ್ರು? ಎಷ್ಟು ಜನ ಬಂದಿರಿ ಹರ್ಷ ಶುಗರ್ಸಿಂದ? ನಾವು 4 ಜನ ಬಂದಿವಿ. ಟೋಟಲಿ ಗೋಕಾಕ್ ಕ್ಷೇತ್ರಕ್ಕೆ 4 ಜನ ಬಂದಿರಿ ನೀವು? ಇಲ್ಲಿ ಬಂದ ನಾವು ಬರ್ರಿ. ನಾ ಏನು ಕೇಳ್ತಾ ಇದ್ದೀನಪ್ಪ ನಿನ್ನ, ಹರ್ಷ ಶುಗರ್ಸಿಂದ ಎಷ್ಟು ಜನ ಬಂದಿರಿ ಇಲ್ಲಿ ಗೋಕಾಕ್ ಕ್ಷೇತ್ರಕ್ಕೆ? ಹರ್ಷ ಶುಗರ್ಸಿಂದ ಎಷ್ಟು ಜನ ಕಳಿಸಿದಾರೆ ನಿಮ್ಮನ್ನ? ನಮ್ಮ 4 ಜನ ಅಟ್ಟ ಬಂದಿರು. 4 ಜನ ಕಳಿಸಿರ. ಊರು ಯಾವ್ದಂದಿ ನಿಂದು? ಕರಿಕಟ್ಟಿ. ಯಾವ ತಾಲೂಕ? ಸೌದತ್ತಿ ತಾಲೂಕ. ಹೆಸರೇನಪ್ಪ ನಿಂದು? ರಾಜು ಉಪ್ಪಾರ್. ಇಲ್ಲಿ ಎದಕ್ಕೆ ಬಂದಿರಿ ನೀವು? ರೊಕ್ಕ ಹಂಚಾಕ ಬಂದಿರಿ. ಯಾರು ಸಲ ರೊಕ್ಕ ಹಂಚತ್ತಿದ್ರಿ? ಬಾಯಿಯಾರ ದೇಶದಿಂದ. ಯಾವ ಬಾಯಿ ಹೆಸರು ಇದೆ? ಇಲ್ಲಪ್ಪ, ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ. ಅವ್ರು ಹೇಳಿದ್ರು ರೊಕ್ಕ ಹಚ್ಚಕ್ ನಿಂಗೆ? ಆ ಕಮಿಟಿ ವತಿಯಿಂದ ಕರ್ಕೊಂಡ್ ಬಂದಿರ್ರಿ ನಮ್ಮನ್ರಿ. ನಾವು ಅವ್ರು ಕೂಡ ಬಂದಿವ್ರಿ ಸರ್. ಬಂದಿರಿ. ಎಷ್ಟು ಹಚ್ಚತ್ತೀರಪ್ಪ ರೊಕ್ಕ ನೀವು? ಮನೆಗೆ 1000 ಹಂಚಾತ. ಮನೆಗೆ 1000. ಎಷ್ಟು ದಿನ ಆಯ್ತು ಹಂಚಾಕತ್ತ? ಇವತ್ತ ಬಂದವ್ರಿ ಸರ್. ನಾವು ನೀವು ಬೇಕಾದ ಕೊಂದ್ರು ನಮ್ಗೆ ಇಟ್ಟರಿ. ಮತ್ತೆ ಬಂದಿದ್ದ ಕರೆ ಹೇಳ್ತೇವೆ ಸರ್. ನಾವು ಇವತ್ತು ಊರಿಗೆ ಬಂದವ್ರಿ. ಬೇಕಾದ್ರೆ ಕೊಂದ್ರು ಹೊಟ್ರಿ ಸರ್. ನಾವು ಕರೆ ಹೇಳ್ತೇವೆ.